ಎಸ್ ಕಂಬಳಿ ಹುಳ ಸಿನಿಮಾ ಆದಮೇಲೆ ಈ ಸಿನಿಮಾನ ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ನಿಮಗೆ? ಕಂಬಳಿ ಹುಳ ಸಿನಿಮಾ ಆದಮೇಲೆ ನನಗೆ ತುಂಬ ಟೈಮ್ ತೊಗೊಂಡು ಕತೆ ಕೇಳಿದಂತಲ್ಲ. ಪ್ರೀಮಿಯರ್ ನಡೆಯುವಾಗಲೇ ಹೈವದನ್ ಸರ್ ಮತ್ತು ಅವ್ರ ಇಡೀ ಟೀಮ್ ಬಂದು ಸಿನಿಮಾ ನೋಡಿದರು. ಆವಾಗ ಅವರಿಗೆ ನಾನು ಮಾಡಿದ ಪರ್ಫಾರ್ಮೆನ್ಸ್ ಇಷ್ಟ ಆಗಿ, ಇದೊಂದು ಟ್ರಾವೆಲ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಚಾಲೆಂಜಸ್ಗಳಿತ್ತು, ಅದನ್ನು ಹ್ಯಾಂಡ್ಲು ಮಾಡ್ಬೋದು ಇವನು ಅಂತ ಇಡೀ ಟೀಮ್ ಡಿಸ್ಕಷನ್ ಮಾಡಿ ಪ್ರೀಮಿಯರ್ ಮುಗಿದು ಕೊನೆಯಲ್ಲಿ ಬಂದವರು ನನಗೆ ಮಾತಾಡಿ ಅವತ್ತು ಅಡ್ವಾನ್ಸ್ ಮಾಡಿ ಹೋಗಿದ್ದು. ಈ ಕತೆ ಅಂದರೆ ನಿಮಗೆ ಆಮೇಲೆ ಅದು ನೀವು ಕತೆ ಕೇಳಿದ್ರೆ ಯಾವ ಒಂದು ಫ್ಯಾಕ್ಟರ್ ಇಷ್ಟ ಆಯಿತು ಸರ್? ಇದರಲ್ಲಿ ಮೇಜರ್ ಆದ ಲೈನ್ ಇದೆಯಲ್ಲ, ಒಂದು ಬರೀದೊಂದು ಟ್ರಾವೆಲ್ ಕತೆ ಇಲ್ಲ, ಅಂದರೆ ಪ್ಲೇಸ್ಗಳ ಜೊತೆ ಟ್ರಾವೆಲ್ ಮಾಡೋ ಕತೆ ಇಲ್ಲ ಇದು. ಒಂದು ಅಷ್ಟು ಎಮೋಷನ್ಸ್ಗಳ ಜೊತೆ, ಒಂದಷ್ಟು ನಮ್ಮ ಲೈಫ್ ಒಳಗಡೆ ಇರುವಂಥ ಒಂದಷ್ಟು ಘಟನೆಗಳ ಜೊತೆ ಟ್ರಾವೆಲ್ ಮಾಡುವಂಥ ಒಂದು ಕತೆ. ಅದು ನನಗೆ ಇಷ್ಟ ಆಯಿತು. ಅಂದರೆ ಮನುಷ್ಯ ಒಬ್ಬ ಭಾವಜೀವಿ, ಸಂಘಜೀವಿ, ಸೊ ಅನ್ನೋದನ್ನು ನಾವು ಓದ್ತಾ ಇರ್ತೀವಿ. ಸೊ ಈ ಸಿನಿಮಾದ ಮೇಯ್ನ್ ಸ್ಟ್ರೆಂತ್ ಕೂಡ ಅದು. ಹಾಗಾಗಿ ನನಗೂ ಒಂದಷ್ಟು ಸಿನಿಮಾಗಳು ಹೀಗೆ ಮಾಡಬೇಕು ಅಂತ ಒಂದಷ್ಟು ಆಸೆಗಳಿದೆ. ನಾನು ಮಾಡೋ ಸಿನಿಮಾಗಳು ಪ್ರತಿಯೊಬ್ಬ ಆಡಿಯನ್ಸು ಕೂತ್ಕೊಂಡು ಆರಾಮಾಗಿ ಅವನು ದುಡ್ಡಿಗೆ ಮೋಸ ಇಲ್ಲದೆ ಒಂದು ಎಂಡ್ ಆಫ್ ದ ಸಿನಿಮಾ ಅವ್ನು ಹೊರಗಡೆ ಹೋಗೋಗು ಒಂದು ಸಮಾಧಾನದಿಂದ ಅಥವಾ ಒಂದು ಖುಷಿಯಿಂದ ಹೋಗಬೇಕು ಅನ್ನೋದು. ಸೊ ಆ ಥರ ಸ್ಕ್ರಿಪ್ಟ್ಗಳನ್ನೇ ನಾನು ಮಾಡಬೇಕು ಅಂತ ಬಂದವನು. ಸೊ ಅದಕ್ಕೆ ನನಗೆ ಮೇಜರಾಗಿ ಎಲ್ಲೋ ಜೋಗಪ್ಪ ಬೇಗ ಕನೆಕ್ಟ್ ಆಯಿತು, ಹಾಗಾಗಿ ಸ್ಕ್ರಿಪ್ಟ್ ಒಪ್ಕೊಂಡಿದ್ದು. ಸಿನಿಮಾ ಟೈಟಲ್ ಎಲ್ಲೋ ಜೋಗಪ್ಪ ನಿಮ್ಮೆಲ್ಲ ಮಾಡಿ ಅದೊಂದು ಸಕ್ಸಸ್ಫುಲ್ ಟೈಟಲ್. ಅದು ಜನಪದ ಹಾಡಾಗಿ ಕೂಡ, ಒಂದು ಸಿನಿಮಾ ಹಾಡಾಗಿ ಕೂಡ ಜನ ಆಲ್ರೆಡಿ ಕನೆಕ್ಟ್ ಆಗಿರುವಂತ ಒಂದು ಲೈನ್ ಅದು. ಸೊ ಈ ನಿಮ್ಮ ಸಿನಿಮಾಗೆ ಇಟ್ಟಿದ್ದಾರೆ ಅಂತ ಅಂದಾಗ ಏನ್ ಅನಿಸ್ತು ಸರ್ ನಿಮಗೆ? ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಜನಕ್ಕೆ? ಆಬ್ವಿಯಸ್ಲಿ ನಾವು ಹೊಸಬ್ರಾಗಿರೋದ್ರಿಂದ ನಾವು ಹೆಂಗಾದರೂ ಬೇಗ ಜನಕ್ಕೆ ರಿಜಿಸ್ಟರ್ ಆಗಲೇಬೇಕು. ಅದು ನನಗೆ ಮೊದಲನೇ ಸಿನಿಮಾದಲ್ಲೂ ಅದು ನನಗೆ ಕಂಬಳಿ ಹುಳ ಅನ್ನೋ ಒಂದು ಟೈಟ್ಲು ಎಷ್ಟು ಬೇಗ ರಿಜಿಸ್ಟರ್ ಆಗ್ತಿತ್ತು ಅಂದರೆ ನಾನು ಇನ್ನೊಂಚೂರು ಬೇಗ ಜನಕ್ಕೆ ತಲುಪೋದಕ್ಕೆ ನನ್ನ ಸಿನಿಮಾ ನೆನಪಾಗೋದಕ್ಕೆ ಹೆಲ್ಪ್ ಆಗ್ತಿತ್ತು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಆಲ್ರೆಡಿ ಅದು ಒಂದು ಫೋಕಾಗಿ ಎಲ್ಲ ಕಡೆ ತಲುಪಿತ್ತು. ಮತ್ತು ಅದ್ರ ಜೊತೆಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಸಿನಿಮಾ, ಅವರು ಆ ಸಾಂಗ್ ಎಷ್ಟು ಮಟ್ಟಿಗೆ ಫೇಮಸ್ ಆಗಿದೆ ಅಂತ ನಿಮಗೂ ಗೊತ್ತು. ಈಗ ಯಾರಿಗೆ ಹೇಳೋಕೆ ಹೋದರೂ ಕೇಳಿದ್ದೀವಿ ಟೈಟ್ಲು ಅನ್ನೋ ಥರದ್ದು. ಅಂದರೆ ಈಗ ಅದು ಅನೌನ್ಸ್ ಆದಾಗ ನನಗೂ ಒಂದು ಪ್ಲ್ಯಾನಿಂಗ್ ಇರ್ತಿತ್ತು. ನನ್ನ ಟೈಟ್ಲುಗಳು ಯಾವಾಗಲೂ ನನ್ನ ಕತೆ ಕೇಳುವಾಗ ಈಗಲೂ ಕೂಡ ಕೇಳಿದ ತಕ್ಷಣ ಎಲ್ಲೋ ಕೇಳಿದ್ದೀವಿ ಅಂತ ಅನ್ನಿಸ್ಬೇಕು ಟೈಟ್ಲು ಅನ್ನೋದು ನಾನು ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಟೀಮ್ಗಳ ಜೊತೆ. ಸೊ ಅದಕ್ಕೆ ಎಲ್ಲೋ ಜೋಗಪ್ಪ ನನ್ನ ಕೆರಿಯರಲ್ಲಿ ಈಗ ಮೊದಲನೇ ಸಿನಿಮಾ ಮತ್ತು ಎರಡನೇ ಸಿನಿಮಾ, ಎರಡು ಸಿನಿಮಾಗಳು ನನಗೆ ತುಂಬ ಗಟ್ಟಿಯಾಗಿ ನೆನಪಿರುವಂಥ ಟೈಟ್ಲುಗಳೇ ಸಿಕ್ಕಿದೆ. ತುಂಬ ಖುಷಿ ಆಯಿತು. ನನ್ನ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಇದನ್ನು ಟೈಟ್ಲಾಗಿ ಇಡೀ ಕತೆಗೆ ಮತ್ತು ಕತೆಗೆ ಸಿಕ್ಕಾಪಟ್ಟೆ ಆಪ್ಟಾಗಿ ಟೈಟ್ಲಿದೆ. ಬೇಗ ಜನಕ್ಕೆ ಹತ್ತಿರ ಆಗ್ತೀವಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೂ ಭಾಳ ಖುಷಿ ಇದೆ. ಮತ್ತೊಂದು, ಈ ಸಿನಿಮಾ ನೀವು ಟ್ರಾವೆಲ್ ಮಾಡಿಕೊಂಡು ಶೂಟ್ ಮಾಡಿರುವಂತ ಪಾತ್ರ, ಇಡೀ ಇಂಡಿಯಾ ಟ್ರಾವೆಲ್ ಮಾಡಿದಿರಾ. ಒಬ್ಬ ಪಾತ್ರಧಾರಿಯಾಗಿ, ಒಬ್ಬ ಅಂಜನ್ ನೀವಾಗಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಕಲಾವಿದರಾಗಿ ನಾವು ಮಾಡೋ ಪ್ರತಿಯೊಂದು ಸಿನಿಮಾಗಳಲ್ಲೂ ನಾವೊಂದಷ್ಟು ಅಂದರೆ ಏನೋ ತುಂಬ ಆರಾಮಾಗಿ ಮಾಡ್ಕೊಂಡ್ರೆ ಅದರಲ್ಲಿ ಏನೂ ಮಜಾ ಇರಲ್ಲ. ಈ ಸಿನಿಮಾದಲ್ಲಿ ನನಗೆ ತುಂಬ ಚಾಲೆಂಜಸ್ಗಳಿತ್ತು. ಅಂದರೆ ಟ್ರಾವೆಲ್ ಮಾಡಬೇಕು, ಅದು ಇಲ್ಲಿಂದಲ್ಲ, ನೆಲಮಂಗಲ ಟು ಹಿಮಾಲಯ ಟ್ರಾವೆಲ್ಲು. ಅದು ಅಷ್ಟು ಈಸಿ ಅಲ್ಲ. ಅಂದರೆ ಟ್ರಾವೆಲ್ ಮಾಡೋದು ಅಂದರೆ ನಾವು ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಟ್ರಾವೆಲ್ ಮಾಡುವಾಗ್ಲೂ ನಮಗೊಂದು ಒಂದಷ್ಟು ಸಮಸ್ಯೆಗಳಿರುತ್ತೆ, ಅಲ್ಲಿ ಕನ್ವೀನಿಯೆಂಟ್ಗಳು ಕರೆಕ್ಟ್ ಇರಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳ ಮಧ್ಯೆ ನಾನು ಜರ್ನಿ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡ್ಕೊಂಡು ಜರ್ನಿ ಮಾಡಬೇಕಾಗುತ್ತೆ. ಸೊ ನನಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಚಾಲೆಂಜಸ್ ಇದೆ, ಹಂಗಾದ್ರೆ ನಾನು ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಪ್ರಿಪೇರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಅದಕ್ಕೆ ಪ್ರಿಪೇರ್ ಆಗಿದ್ದು. ಮತ್ತು ಎಲ್ಲವನ್ನು ಮತ್ತೆ ಒಂದಷ್ಟು ಅಲ್ಲಿಯ ವಾತಾವರಣಗಳ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಮುಂಚೆ ಹೋಗೋದಕ್ಕೆ ಮುಂಚೆ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿಕೊಂಡು ಅಲ್ಲಿ ಹೋದ್ಮೇಲೂ ನಮ್ಮ ಪ್ಲ್ಯಾನಿಂಗಿಗೆ ಮೀರಿ ಒಂದಷ್ಟು ಸಿಚುವೇಶನ್ಸ್ಗಳಿರ್ತಿತ್ತು. ಟ್ರಾವೆಲ್ ಮಾಡುವಾಗ ಒಂದು ಬೈ ರೋಡು ಅಂದರೆ ನಾನು ಒಂದಷ್ಟು ತುಂಬ ನಡ್ಕೊಂಡೇ ಹೋಗಿದ್ದೀವಿ. ಒಂದಷ್ಟು ಲಾರಿ ಮತ್ತು ಬೈಕ್ಗಳು ಅಥವಾ ಅಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ಟ್ರಾನ್ಸ್ಪೋರ್ಟ್ಗಳು. ಸೊ ಈ ಥರದ್ದು ಟ್ರಾವೆಲ್ ಮಾಡಿಕೊಂಡು ಕಥೆಯಲ್ಲಿ ನಾನು ಹೋಗಬೇಕಾಗಿದ್ದರಿಂದ ಕ್ಯಾಮ್ರಾ ಇಡೀ ಸೆಟಪ್ ಎಲ್ಲೋ ಒಂದು ಕಡೆ ಇರ್ತಿತ್ತು, ನಾನೆಲ್ಲೋ ಒಂದು ಕಡೆ ಇರ್ತಿದ್ದೆ. ಅವ್ರು ಕಟ್ ಹೇಳಿದ್ರು ನಂಗೆ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಾನೆ ಇರ್ತಿದ್ವಿ. ಆಮೇಲೆ ಅವ್ರಿಗೆ ನಿಲ್ಲಿಸಿದ್ರು, ಅವ್ರಿಗೆ ಸಿನಿಮಾ ಅಂತಲೂ ಹೇಳ್ತಿರ್ಲಿಲ್ಲ. ತುಂಬ ಒಂದಷ್ಟು ಕಡೆ ನ್ಯಾಚುರಲ್ ಆಗಿ ಬರಬೇಕಾಗಿರೋದ್ರಿಂದ ನಾವು ಅದನ್ನು ಅಲ್ಲಿ ಅಕ್ಕಪಕ್ಕದವ್ರಿಗೆ ಯಾರಿಗೂ ಇನ್ಫಾರ್ಮ್ ಮಾಡದೆ ನಾವು ಶೂಟ್ ಮಾಡ್ತಿದ್ವಿ. ಅದು ಮಜಾ ಅನ್ನಿಸ್ತಿತ್ತು. ಅವ್ರು ಯಾರೋ ನನ್ನನ್ನು ಹಿಂಗೆ ಬಂದು ನೋಡ್ಕೊಂಡ್ರೆ ಯಾವುದೋ ಟ್ರಿಪ್ಪಿಗೆ ಬಂದಿರೋ ಹುಡುಗನ ಥರ ಟ್ರೀಟ್ ಮಾಡೋರು. ನಾನು ಅದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದೆ. ಮತ್ತು ಒಂದಷ್ಟು ತುಂಬ ಚಾಲೆಂಜಸ್ಗಳಿತ್ತು. ದುರ್ಗದ ಹತ್ರ ಒಂದು ಬೆಟ್ಟ ಹತ್ತಿದ್ವಿ, ಅಲ್ಲಿ ಕರಡಿ ಇತ್ತಂತೆ, ಗೊತ್ತೇ ಇರಲಿಲ್ಲ. ಶಾರ್ಟ್ ಕಟ್ ಹೇಳಿದ ಮೇಲೆ ನಾನು ಕೆಳಗಡೆ ಇನ್ನೊಂದು ಸ್ವಲ್ಪ ಇಳಿತಿದ್ದೆ, ಆಗ ಯಾರೋ ಬಂದು ಕುರಿ ಕಾಯೋರು ಹಂಗಂದರು, ಬೈದು ಮತ್ತು ಕೆಳಗಡೆ ಇಳಿಸಿದ್ರು. ಇನ್ನೊಂದು ಕಡೆ ಕೃಷ್ಣ ನದಿ ಇದರಲ್ಲಿ ಅದೊಂದು ಸ್ಟ್ರೆಚ್ ಫ್ರೇಮ್ ಸಖತ್ತಾಗಿತ್ತು. ನನಗೆ ನಾವು ಮಾಡೋ ಕೆಲಸಗಳು ಮತ್ತು ಇದೇ ಟ್ರಾವೆಲ್ ಸಿನಿಮಾ ಬೇರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಫ್ರೇಮ್ಗಳಲ್ಲಿ. ಸೊ ಅದಕ್ಕೆ ನಾನು ಕೇಳ್ತಿದ್ದೆ, ಭಾರತ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು, ಅವ್ರಿಗೆ ಯಾವಾಗಲೂ ಕೇಳ್ತಿದ್ದೆ, ಈ ಫ್ರೇಮ್ ಹೆಂಗೆ ಕಾಣಿಸ್ತಿದೆ ಹೆಂಗೆ ಅಂತ. ಅಣ್ಣ ಸಖತ್ತಾಗಿ ಕಾಣಿಸ್ತಿದೆ ಅಂತ.
ನಾನು ಮಾಡೋ ಕೆಲಸ ಇನ್ನೊಂದಿನ ಯಾವಾಗಲಾದ್ರೂ ನನಗೂ ಬ್ಯೂಟಿಫುಲ್ ಅನ್ನಿಸ್ಬೇಕಲ್ಲ ಅಂತ ಮತ್ತು ಡಾಕ್ಯುಮೆಂಟೇಷನಾಗಿ ಉಳಿಯುತ್ತೆ. ಅದಕ್ಕೆ ನೋಡೋಣ ಆಯಿತು ರಿಸ್ಕ್ ತಗೊಂಬೋಣ, ರಿಸ್ಕ್ ಇಲ್ಲದೆ ಯಾವ ಕೆಲಸಗಳು ಆಗಲ್ಲ ಅಂತ ತುಂಬ ಒಂದಷ್ಟು ಆ ಥರದ ರಿಸ್ಕ್ಗಳನ್ನ ತೊಗೊಂಡು ಹೋಗಿದ್ದಿದೆ. ಅದು ಮೊಸಳೆ ಹೊಂಡ, ನಂಗೆ ಗೊತ್ತೇ ಇಲ್ಲ, ನಂಗೆ ಬೇರೆ ಸ್ವಿಮ್ಮಿಂಗ್ ಬರೋಲ್ಲ ಪ್ರಾಪರಾಗಿ. ನದಿ ಮಧ್ಯದಲ್ಲಿ ಹೋಗಿ ಒಂದಷ್ಟು ಕಲ್ಲುಗಳು ಜೋಡಿಸಿದ್ದಾರೆ, ಅದರಲ್ಲಿ ಹೋಗಿದ್ದು. ಲೆಫ್ಟಿಗೆ ಫುಲ್ ಡೀಪ್ ಇದೆ, ನಂಗೆ ಗೊತ್ತೇ ಇರಲಿಲ್ಲ. ಆ ಶಾರ್ಟ್ ತೆಗಿತಿದ್ದೀವಿ, ಆಗ ಹಿಂದ್ಗಡೆಯಿಂದ ಬಂದವ್ರು ಹೇಳಿದ್ದಾರೆ ಅವರು, ಅಲ್ಲಿ ಮೊಸಳೆ ಇದೆ ಮೊದಲು ಕರೆಸಿ ಈ ಕಡೆಗೆ ಅಂತ. ಬಟ್ ಶಾರ್ಟ್ ಓಕೆ ಆಗತ್ತೆ ಅನ್ಕೊನೋ ಇಲ್ಲ, ಕಟ್ ಆಗಿದ ತಕ್ಷಣ ನಂಗೆ ಹೇಳಿದ್ರು ಅಣ್ಣ ಮೊಸಳೆ ಇದೆ ಅಂತ ನಿಧಾನಕ್ಕೆ ಬರೋಣ ಅಂತ. ಸೊ ಹಿಂಗೆ ಒಂದಷ್ಟು ಈ ಕಡೆ ನಾನು ಒಂದು ಸ್ನಾನ ಮಾಡ್ತಿದ್ವಿ, ಈ ಕಡೆ ಹಾವು ಹೋಗ್ತಿತ್ತು, ಮತ್ತು ಹಿಮಾಲಯಕ್ಕೆ ಹೋದಾಗ ಅಲ್ಲೊಂದಷ್ಟು ಎಕ್ಸ್ಪೀರಿಯನ್ಸು. ನಾವು ಒಂದು ಬೆಟ್ಟಕ್ಕೆ ಅಲ್ಲೂ ಹತ್ತಿದ್ವಿ, ಅಲ್ಲೂ ಒಂದಷ್ಟು ಇದು ಹಿಮ ಹುಲಿ ಈ ಥರದ್ದೆಲ್ಲ ಇದ್ವು ಅಂತೆ. ಬಟ್ ಗಾಡ್ ಗ್ರೇಸ್ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಎಲ್ಲವೂ ರಿಸ್ಕನ್ನ ಟಚ್ ಮಾಡಿ ಬಂದಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸು. ನಾನು ಪರ್ಸ್ನಲಾಗಿ ಹೋಗೋಕ್ಕೂ ಈ ಥರದೊಂದು ಪ್ಲ್ಯಾನಿಂಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಸಿನಿಮಾದ ಮೂಲಕ ಅದಾಯಿತು. ಮತ್ತೊಂದು ಈಗ ಆಲ್ರೆಡಿ ರಿಲೀಸ್ ಆಗಿರೋ ಸಾಂಗ್ಸ್ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ. ಒಂದು ಅಂದರೆ ಯಾವ ಥರ ಹೇಳ್ಬೋದು, ರೊಮ್ಯಾಂಟಿಕ್ ಸಾಂಗ್ ಅಂದರೆ ಕನೆಕ್ಟ್ ಆಗೋಗಿದೆ ಜನಕ್ಕೆ. ಸೊ ಆ ಟೈಮಲ್ಲಿ ಅಂದರೆ ಶೂಟಿಂಗ್ ಮಾಡಿದ ಸಂದರ್ಭಗಳು ಹೇಗಿತ್ತು, ಹಾಡುಗಳ ಬಗ್ಗೆ ಏನು ಹೇಳ್ತೀರಾ? ಸಾಂಗು ನನಗೆ ಶಿವಪ್ರಸಾದ್ ಅಂತ ಮಾಡಿರೋದು, ಮತ್ತು ಇದರಲ್ಲಿ ಒಳ್ಳೊಳ್ಳೆ ಸಾಂಗ್ಗಳನ್ನ ನನಗೆ ಕೊಟ್ಟಿದ್ದಾರೆ. ಅಂದರೆ ನನ್ನ ಪ್ರೀವಿಯಸ್ ಸಿನಿಮಾಗೆ ಅವರೇ ಮಾಡಿದ್ದು ಮ್ಯೂಸಿಕ್ನ. ಹೌದು ಹುಲಿ ಅಂತ ಒಂದು ಸಾಂಗ್ ಬಂತು, ಒಂದು ಒಳ್ಳೆ ಹುಕ್ ಲೈನ್ನ ಇಟ್ಕೊಂಡು ಅದು ಆಲ್ರೆಡಿ ಫೇಮಸ್ ಆಗಿತ್ತು. ನಿಮ್ಮ ಮೀಡಿಯಾಗಳಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಮಾಡಿದ್ದೆ ಅದನ್ನ. ಆ ಲೈನನ್ನು ಇಟ್ಕೊಂಡು ಮಾಡಿದಂಥ ಸಾಂಗು ಅದು. ಈ ಗಣಪತಿ ಹಬ್ಬ ಟೈಮಲ್ಲಿ ಬಿಟ್ಟಾಗಂತೂ ಎಲ್ಲ ಕಡೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದಮೇಲೆ ಜಾಣಮರಿ ಅನ್ನೋ ಒಂದು ಸಾಂಗ್ ಬಿಟ್ವಿ, ಅದು ಪ್ರಮೋದ್ ಮರುವಂತೆ ಅವರು ಬರೆದಿದ್ದು. ಅದು ಆ ಸಾಂಗನ್ನು ನಾವು ಒಂದಷ್ಟು ಮಾಂಟೇಜ್ಗಳ ಥರ ಫಸ್ಟು ಶೂಟ್ ಆಗಿತ್ತು. ಆಮೇಲೆ ಎಡಿಟಿಂಗ್ ಟೇಬಲಲ್ಲಿ ಅದು ನೋಡಿ ಡೈರೆಕ್ಟರ್ಸರು ಮತ್ತು ಅವರು ಲಿರಿಕ್ ರೈಟರ್ ಅವರೆಲ್ಲ ನೋಡಿ, ಲಿರಿಕ್ ರೈಟರ್ ಇದಕ್ಕೊಂದು ಬ್ಯೂಟಿಫುಲ್ ಸಾಂಗ್ ಆಗ್ಬೋದಲ್ಲ ಅಂತ ಆಮೇಲೆ ಸಾಂಗ್ ಆಗಿದೆ. ಅದು ಶೂಟ್ ಟೈಮಲ್ಲಿ ಪ್ಲ್ಯಾನ್ ಇರಲಿಲ್ಲ. ಅದು ನೋಡಿದ್ರೆ ಅದೇ ನಮಗೆ ಮೇಜರ್ ಒಂದು USB ಥರ ಆಗಿದೆ. ಮತ್ತು ಇನ್ನೂ 2-3 ಸಾಂಗ್ ಇದೆ. ಹಿಮಾಲಯದಲ್ಲಿ ಶೂಟ್ ಮಾಡಿದಂಥ ಇನ್ನೊಂದು ಸಾಂಗ್ ಇದೆ. ಆಮೇಲೆ ಅಪ್ಪನ ಬಗ್ಗೆ ಒಂದು ಸಾಂಗ್ ಇದೆ. ಡೆಫಿನೆಟಾಗಿ ಅದು ಸಿನಿಮಾ ಬಂದಾಗಂತೂ ಅದ್ರ ಮೇಯ್ನ್ ಇದು ನಮ್ಮ ಸಬ್ಜೆಕ್ಟಿಗೆ ಮೇಯ್ನ್ ಕನೆಕ್ಟ್ ಆಗಿರೋವಂಥ ಇದು ಸಿದ್ಧಾರ್ಥ ಅವ್ರು ಹಾಡಿರೋದು. ಸಿನಿಮಾಯಿಂದ ಹೊರಗಡೆ ಆಚೆಗೆ ಬರುವಾಗಂತೂ ಅದು ಎಲ್ಲರಿಗೂ ಅದು ಕಾಡುತ್ತೆ ಆ ಸಾಂಗು. ಒಂದು ಒಳ್ಳೆ ಮತ್ತು ಅದ್ರ ಜೊತೆಗೆ ಒಂದಷ್ಟು ಬಿಟ್ಟು ಸಾಂಗ್ಗಳಿದೆ ಸಿನಿಮಾದಲ್ಲಿ. ಆ ಜರ್ನಿ ಮಾಡುವಾಗ ತುಂಬ ಬಿಟ್ಟು ಸಾಂಗ್ಗಳಿದೆ. ಅದು ಕೂಡ ತುಂಬ ಅಂದರೆ ಸಿನಿಮಾ ನೋಡುವಾಗ ಜನಕ್ಕೆ ಕತೆ ಇನ್ನೂ ಒಳಗಡೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಸಾಂಗು. ಒಂದು ಒಳ್ಳೆ ಆಲ್ಬಮ್ ಸಿಕ್ಕಿದೆ, ಜೈಂಕರಲ್ಲಿದೆ. ಯೂಟ್ಯೂಬ್ ಚಾನಲಲ್ಲಿ ತುಂಬ ಚೆನ್ನಾಗಿ ಅದು ಎಲ್ಲರೂ ಅಂದರೆ ಕಮೆಂಟ್ಗಳು ನೋಡಿದಾಗ ನಮಗೂ ಖುಷಿಯಾಗುತ್ತೆ. ಸಾಂಗ್ಗಳ ಬಗ್ಗೆ ಮತ್ತು ಆ ಸಿಂಗರ್ಸ್ಗಳ ಬಗ್ಗೆ ಮತ್ತು ನಾವು ಮಾಡಿರೋ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. 2ನೇ ಸಿನಿಮಾದಲ್ಲಿ ಒಂದು ಒಳ್ಳೆ ಆಲ್ಬಮ್ ಸಿಕ್ಕಿದ್ದು ನನಗೂ ಖುಷಿ ಇದೆ. ಮತ್ತೊಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ನಾಯಕಿಯರ ಜೊತೆ ಕೆಲಸ ಮಾಡಿದ್ದೀರಾ. ಹೇಗಿತ್ತು ಅಂದ್ರೆ ನಿಮ್ಮ 3 ಜನ ಟ್ರ್ಯಾಕ್ ಹೇಗೆ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ? ನಂದು ಜರ್ನಿ ಒಬ್ಬಂದೇ ಶುರುವಾಗುತ್ತೆ ಸಿನಿಮಾದಲ್ಲಿ, ಆಮೇಲೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗ್ತಾ ಹೋಗ್ತಾರೆ. ನಂದು ಮೇಯ್ನ್ ಲೀಡು ವೆನ್ಯಾ ಅವ್ರು ಮಾಡಿರೋದು, ಆಮೇಲೆ ಇನ್ನೊಂದು ಲೀಡು ಸಂಜನಾ ದಾಸ್ ಅವ್ರು ಮಾಡಿರೋದು. ಸೊ ನೀವು ಹೇಳಿದಂಗೆ ಆಬ್ವಿಯಸ್ಲಿ ಇಬ್ಬರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಮತ್ತು ಬ್ಯೂಟಿಫುಲ್ ಲೊಕೇಶನ್ಸ್ಗಳಲ್ಲಿ ನಾವು ಶೂಟ್ ಮಾಡಿದ್ದು. ಮಹಾರಾಷ್ಟ್ರದಿಂದ ನಂದು ಜರ್ನಿ ಜಾಯ್ನ್ ಆದಾಗ ಅಲ್ಲಿ ಶೀತಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಿಗುತ್ತೆ. ಸೊ ಆ ಕ್ಯಾರೆಕ್ಟರ್ ಜೊತೆ ಬಿಸಿಲಲ್ಲಿ ಒಂದಷ್ಟು ನಂದು ಜರ್ನಿ ಆಗುತ್ತೆ. ಅದಾದಮೇಲೆ ನಾನು ಹಾಗೆ ಮುಂದೆ ಹೋಯಿತು ಅಂದರೆ ಸ್ವರ ಅನ್ನೋ ಒಂದು ಪಾತ್ರ, ಅದು ಮನಾಲಿ ಅನ್ನೋ ಒಂದು ಚಳಿಯಲ್ಲಿ ಸಿಗುವಂಥ ಪಾತ್ರ. ಚೆನ್ನಾಗಿತ್ತು. ಆಸ್ ಎ ಆ್ಯಕ್ಟ್ರಾಗಿ ನನ್ನ ಕೋಆರ್ಟಿಸ್ಟ್ಗಳು ಅವರು ತುಂಬ ಅಂದರೆ ವೆರಿ ಟ್ಯಾಲೆಂಟೆಡ್ ಇಬ್ಬರೂ, ತುಂಬ ಕೋಆಪ್ರೇಟಿವ್ ಇದ್ದರು. ತುಂಬ ಅಂದರೆ ಒಂದೊಂದಷ್ಟು ಸೀನ್ಗಳೆಲ್ಲ ಡಿಸ್ಕಷನ್ ಮಾಡಿಕೊಂಡು, ಮತ್ತು ಆ ವೆದರ್ಗಳಲ್ಲಿ ನಾವು ಅಂದರೆ ನಮ್ಗೆ ಅದೆಲ್ಲ ಹೊಸ ಎಕ್ಸ್ಪೀರಿಯನ್ಸೆ. ಸೊ ಯಾರು ಅದನ್ನು ಕೆಲಸಗಳು ಮಾಡುವಾಗ ಅದನ್ನು ಯಾರು ತಲೆಗೆ ಹಾಕ್ಕೊಳ್ದೆ ತುಂಬ ಎನರ್ಜಿಯಿಂದ ಎಲ್ಲರೂ ಕೆಲಸ ಮಾಡಿದ್ವಿ. ಅದಕ್ಕೆ ಈಗ ಸ್ಕ್ರೀನ್ ಮೇಲೆ ಯಾರ್ಯಾರು ನೋಡ್ತಿದ್ದಾರೆ ಎಲ್ಲರೂ ಅದನ್ನು ಹೇಳ್ತಿದ್ದಾರೆ, ಎಲ್ಲರ ಪಾತ್ರಗಳ ಬಗ್ಗೆನೂ ಮಾತಾಡ್ತಿದ್ದಾರೆ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ಯಾಕೆಂದರೆ ಅದು ಗಿವ್ ಆ್ಯಂಡ್ ಟೇಕ್ ಅಲ್ಲ ಆ್ಯಕ್ಟರ್ಗಳದ್ದು. ಸೊ ನಮ್ಮ ಅದೊಂದು ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ಇದನ್ನು ಮಾಡ್ಕೊಳ್ಳುವಾಗ ಪಾತ್ರಕ್ಕೆ ಆಗ್ತಿದ್ದ ಪ್ರಿಪ್ರೇಷನ್ಸ್ಗಳು ಎಲ್ಲವೂ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಖುಷಿಯಾಗಿದೆ ಇಬ್ಬರ ಜೊತೆ ಕೆಲಸ ಮಾಡಿದ್ದು. ಅಂಜನ್ಗೆ ಡೈಲಾಗ್ ಹೇಳೋದು ಕಷ್ಟನಾ, ಫೈಟ್ ಮಾಡೋದು ಕಷ್ಟನಾ, ರೊಮ್ಯಾನ್ಸ್ ಮಾಡೋದು ಕಷ್ಟನಾ? ನಂಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋದೇ ಕಷ್ಟ ಅನಿಸುತ್ತೆ. ಯಾಕೆಂದರೆ ಡೈಲಾಗ್ ಅಂದರೆ ನಾನು ರಂಗಭೂಮಿಯಿಂದ ಬಂದಿದ್ದನು. ಸೊ ಪೇಜ್ಗಟ್ಟಲೆ ಇದ್ರ ಬೇಕಾದ್ರೆ ಹೇಳ್ತೀವಿ. ಇನ್ನು ಫೈಟಿಗೆ ಬಂದರೆ ನಂದು ಮಾರ್ಷಲ್ ಆರ್ಟ್ಸ್ ಬ್ಲ್ಯಾಕ್ ಬೆಲ್ಟ್ ನಾನು. ಸೊ ನಂಗೆ ತುಂಬ ಇಷ್ಟ ಫೈಟ್ ಮಾಡೋದಕ್ಕೆ. ಇನ್ನೂ ಅಂದರೆ ಪ್ರಾಪರಾಗಿ ಸಿಕ್ಕಿಲ್ಲ ಯಾವ ಸಿನಿಮಾನು. ನೆಕ್ಸ್ಟ್ ಒಂದು 2-3 ಕಥೆಯಲ್ಲಿ ಅದು ಇದೆ. ಬಟ್ ಇದು ರೊಮ್ಯಾನ್ಸು ಸ್ವಲ್ಪ ಅಂದರೆ ಗೊತ್ತಿಲ್ಲ ನಾನು ಹೆಂಗೆ ಮಾಡ್ತೀನಿ ಅಂತ. ಓಕೆ, ಈ ಸಿನಿಮಾ ಫೆಬ್ರವರಿ 21 ರಿಲೀಸ್ ಆಗ್ತಾ ಇದೆ.
ಆಡಿಯನ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳೋದಾದ್ರೆ ಹೈಲೈಟ್ಸ್ ಅವ್ರಿಗೆ ತಲುಪಿಸೋದಾದ್ರೆ ಸಿನಿಮಾ ಬಗ್ಗೆ? ಎಲ್ಲೋ ಜೋಗಪ್ಪ ನೀನು ನರ್ಮನೆ ಇದೇ ಫೆಬ್ರವರಿ 21ಕ್ಕೆ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ನೀವು ಯಾಕೆ ನೋಡಬೇಕು ಅಂತ ಅಂದರೆ, ನಿಮ್ಮ ಮೂಲ್ಯವಾದ ಸಮಯನ ಮತ್ತು ನಿಮ್ಮ ಒಂದಷ್ಟು ದುಡ್ಡನ್ನ ನಮ್ಮ ಮೇಲೆ ಕೊಟ್ಟು ಬರುವಾಗ ನಿಮಗೆ ಆ ಸಿನಿಮಾ ನೀವು ಹೊರಗಡೆ ಹೋಗುವಾಗ ಅದು ನಿಮಗೆ ಕಾಡಬೇಕು, ಇಲ್ಲ ಒಂದು ಸಮಾಧಾನದಿಂದ ಹೊರಗಡೆ ನಿಮ್ಮನ್ನ ಕಳಿಸ್ಬೇಕು. ಆ ಥರದ್ದೊಂದು ಒಳ್ಳೆ ಸಿನಿಮಾ ಇದು. ಡೆಫಿನೆಟಾಗಿ ಇಡೀ ಕುಟುಂಬ ಬಂದು ಸಿನಿಮಾನ ನೋಡಿ ಹೊರಗಡೆ ಹೋಗುವಾಗ ನಿಮ್ಗೊಂದು ಸಮಾಧಾನ ಇರುತ್ತೆ. ಯಾವುದೇ ಮುಜುಗರ ಇಲ್ಲದೆ ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ಬೋದು. ಒಂದೊಳ್ಳೆ ಲವ್ ಸ್ಟೋರಿ ಇದೆ, ಅಪ್ಪ ಮಗನ ಕಥೆ ಇದೆ, ಅಮ್ಮ ಮಗ ಮತ್ತು ಅಪ್ಪ ಅಮ್ಮಂದು ಒಂದು ಅವರ ಇಂಟರ್ನಲ್ ಎಮೋಷನ್ಸ್ ಬಗ್ಗೆ ಸಿನಿಮಾದಲ್ಲಿ ತುಂಬ ಅಂದರೆ ಮನಸ್ಸಿಗೆ ಹತ್ತಿರ ಆಗೋ ರೀತಿ ಹೇಳಿದ್ದಾರೆ. ಡೆಫಿನೆಟಾಗಿ ಹೇಳ್ತೀನಿ, ನಿಮ್ಮ ಅಪ್ಪಂದಿರ ಜೊತೆ ಸಿನಿಮಾ ನೋಡುವಾಗ ಯಾವುದೇ ಹುಡುಗರಾದ್ರೆ ಎಷ್ಟೇ ಗಟ್ಟಿ ಮನಸ್ಸಿರೋರಾದ್ರೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಆಗಿ ಹೊರಗಡೆ ಬರುವಾಗ ಅವ್ರ ಕಣ್ಣಲ್ಲಂತೂ 2 ಹನಿ ಕಣ್ಣೀರು ಬಂದೇ ಬರುತ್ತೆ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಒಂದು ಒಳ್ಳೆ ಎಮೋಷ್ನಲ್ ಜರ್ನಿ ಇರೋವಂಥ ಸಿನಿಮಾ. ನಿಮ್ಮ ಯಾವುದೇ ಸಮಯ ಅಂತೂ ವೇಸ್ಟ್ ಆಗಲ್ಲ. ನಿಮ್ಮ ಕೊಡುವಂಥ ದುಡ್ಡಿಗೆ ಇಡೀ ಫ್ಯಾಮಿಲಿ ಕೂತು ಸಮಾಧಾನದಿಂದ ಖುಷಿಯಿಂದ ಒಂದು ನೆಮ್ಮದಿಯಿಂದ ಸಿನಿಮಾ ನೋಡಿ ಹೊರಗಡೆ ಬರ್ತೀರಾ, ಅದಂತೂ ನನ್ನ ಗ್ಯಾರಂಟಿ. ಸೊ ಅದಕ್ಕಾಗಿ ನಿಮಗೆ ಇಡೀ ಫ್ಯಾಮಿಲಿ ಕರ್ಕೊಂಡು ಬಂದು ನೋಡಿ 21ಕ್ಕೆ ಎಲ್ಲೋ ಜೋಗಪ್ಪ ನೀನು ನರ್ಮನೆ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.